0% ಬಡ್ಡಿಲಿ 10 ಎಕರೆ ಇದ್ರು 10 ಲಕ್ಷ ಕೊಡ್ರಿ, 20 ಎಕರೆ ಇದ್ರು 20 ಲಕ್ಷ ಕೊಡ್ರಿ ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ನೇತೃತ್ವದ ಹೋರಾಟ ಮಾಡ್ಬೇಕಂತೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಪ್ರಾರಂಭ ಆಗೈತಿ. ಹೋರಾಟನ ನಾವು ಯಾವಾಗಲೂ ಹಿಂಪಡಿತಕ್ಕಂಥ ಸಂದರ್ಭ ಇಲ್ಲ. ಇಡೀ ನಾಡಿನ ರೈತರಿಗೆಲ್ಲ ಒಳ್ಳೇದಾಗೋದು. ಸುಮಾರು 2.5-3 ಕೋಟಿ ಎಕರೆ ಜಮೀನ ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಿಗುದತ್ತೆ. ಬೆಳಗಾವಿ ಕೆಲವು ಜಿಲ್ಲೆ ಸೀಮಿತವಾಗಿ ಹೋರಾಟ ಮಾಡ್ರೆ ಅದು ಯಶಸ್ವಿಯಾಗಿ ಹಿಡಿಯಂಗಿಲ್ಲ. ನಾವು ಗುರ್ಲಾಪುರದಾಗ ಇಲ್ಲಿ ಗುರುಗಳ ನೇತೃತ್ವದಾಗ ಪಾದಯಾತ್ರೆ ಹೊಂಟು ಅಂದ್ರೆ ಇಲ್ಲೇ ಲಕ್ಷ ಜನ ಸೇರ್ಬೇಕು. ಅಲ್ಲಿ ಹೋಗ್ಬಿಡ್ದ ಒಂದು 10-20 ಲಕ್ಷ ಜನ ರೈತರು ಸೇರ್ಬೇಕು ಅಂತ ತಯಾರಿ ಮಾಡತ್ತು. ಯಾವ ರೀತಿ ಮಾಡಬೇಕು ಏನ ಎಲ್ಲಾ ಜಿಲ್ಲೆ ಒಳಗೆ ಕೂಡ ಈಗ ಡಿಸ್ಕಷನ್ ಪ್ರಾರಂಭ ಆಗೈತಿ. ಎಲ್ಲಾ ರೈತ ದೇವರುಗಳು ಕೂಡ ತಾವು ಒಕ್ಕಟ್ಟಾಗ್ರಿ. ಮತ್ತೆ ಡಿಸಿಸಿ ಬ್ಯಾಂಕ್ನಾಗ ಈಗಾಗಲೇ ಡೈರೆಕ್ಟರ್ಗಳು ಮಣ್ಣಿನ ಅಧಿಕಾರ ಬಂದಿರತಕ್ಕಂಥ ಡೈರೆಕ್ಟರ್ ಕೆಲವು ಇಲ್ಲಿ ನಿಪ್ಪಾಣಿ ಮತ್ತು ರಾಯಬಾಗ, ಚಿಕ್ಕೋಡಿ, ಖಾನಾಪುರ ಒಂದು 3-4 ತಾಲೂಕಿನಾಗ ತಾವೇನೋ ಡೈರೆಕ್ಟರ್ಗಳು ಆದವ್ರು ರಾಜಕಾರಣ ಮಾಡತ್ತಿರ ಸರ್. ಈಗಾಗಲೇ ಸಾಕಷ್ಟು ಕೋಟಿ ಗಂಟಲೆ ರೊಕ್ಕ ಸ್ಯಾಂಕ್ಷನ್ ಆದ್ರು ಅವ್ರು ರೊಕ್ಕ ಕೊಡೋದು ಬೇಡ ಅಂತೇಳಿ ರಾಜಕಾರಣ ಮಾಡತ್ತೀರಿ. ಇದು ಡಿಸಿಸಿ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಅಲ್ಲ, ನನ್ನ ರೈತ ದೇವರುಗಳು ಡಿಸಿಸಿ ಬ್ಯಾಂಕ್ ಐತಿ. ದಯವಿಟ್ಟು ತಾರತಮ್ಯ ಮಾಡ್ರ. ತಕ್ಷಣ ಅವ್ರಿಗೆ ಏನಾರು 4-5-6 ದಿವಸನಾಗ ನೀವು ಕೊಡದಿರ ಇದ್ರ ಸಂಬಂಧ ಗುರುಗಳ ನೇತೃತ್ವದಾಗ ನಾವೆಲ್ಲ ಸಾವಿರಾರು ಜನ ಬಂದ ಡಿಸಿಸಿ ಬ್ಯಾಂಕ್ ಕೀಲಿ ಹಾಕಿ ಇವರು ರೈತ ವಿರೋಧಿಗಳಂತೆ ಹೇಳ್ಬೇಕಾಕತ್ತಿ. ತಕ್ಷಣ ತಾವ ಆ ರೈತರಿಗೆ ಹಣ ಮುಡಿಸ್ತಕ್ಕಂಥದ್ದು ಮಾಡ್ಬೇಕು. ಏನ್ ಇವಾಗ ಸಾಂಕ್ಷನ್ ಆಗೈತಿ 60 ಲಕ್ಷ 50 ಲಕ್ಷ ಹಿಂಗೆಲ್ಲಾ ತಾಲೂಕದಾಗ ರೊಕ್ಕ ಇಟ್ಕೊಂಡ್ರಿ. ನೀವಾಗ ಡೈರೆಕ್ಟರ್ಗಳು ಅಲ್ಲಿ ರಾಜಕಾರಣ ಮಾಡತ್ರಿ, ನಂಗೆ ಓಟ್ ಹಾಕಿಲ್ಲ ಅಂತೇಳಿ ಇವತ್ತ ರೊಕ್ಕ ಕೊಡಕ್ ತಯಾರಿಲ್ಲ. ನೀವು ಈ ಉಡಾಪೆ ತನ್ನ ತಕ್ಷಣ ನೀವೆಲ್ಲ ಡೈರೆಕ್ಟರ್ಗಳು ಬಿಟ್ಟು ಇದು ಡಿಸಿಸಿ ಬ್ಯಾಂಕ ರೈತರ ಬ್ಯಾಂಕ, ಇದು ನಾವು ರೈತರ ಸಮಾನವಾಗಿ ಹೋಗ್ಬೇಕು ಅನ್ನುವಂತ ಯೋಚನೆ ಇಟ್ಕೋರಿ. ಡಿಸಿಸಿ ಬ್ಯಾಂಕ್ ಹೋರಾಟನ ಎಂದು ತಕ್ಕೊಳ್ಳಂಗಿಲ್ಲ. ಲಕ್ಷ ರೂಪಾಯಿ ಕೊಡುವವರಿಗೆ ಈ ಚಿಂತನೆ ಮಂತನೆ ಇರುವುದು. ಕೊನೆಗೆ ಹೋರಾಟ ಆಕತಿ. ಮಾರ್ಚ್ ಎಂಡ್ದಾಗ ಮಾರ್ಚ್ದಾಗ ಬಜೆಟ್ ಮಾಡತ್ತ ರಾಜ್ಯದ ಮುಖ್ಯಮಂತ್ರಿ ಅವರ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ. ತಾವು ಇದ್ರೊಳಗ ಚೆಲ್ಲಾಟ ಆಡ್ಬೇಡ್ರಿ. ಎಕರೆಕ್ಕ 0% ಬಡ್ಡಿಲೆ 1 ಲಕ್ಷ ರೂಪಾಯಿ ಕೊಟ್ರಿಪ್ಪ ಅಂತಂದ್ರ ಅದು ಕೂಡ ತಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಗಟ್ಟಿ ನಿರ್ಧಾರನ ರಾಜ್ಯದ ಮುಖ್ಯಮಂತ್ರಿ ಅವರು ತಗೋಬೇಕು. ಸರ್ಕಾರದಾಗಿರ್ತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಕೂಡ ತಕ್ಷಣ ತೆಗೆದುಕೊಳ್ಬೇಕು. ಅದೇ